ನಮಸ್ಕಾರ ವೀಕ್ಷಕರೇ, ಸುಮಾ ಕನ್ನಡ ಚಾನಲ್ಗೆ ಸ್ವಾಗತ. ನಾ ಏನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತಾ ಇದ್ದೀರಾ. ಏನಂತಂದ್ರೆ ಭೂಲೋಕದ ಅಮೃತ ಅಂತ ಹೇಳ್ಬೋದು. ಈ ಹಣ್ಣಿನ ಬಳವಲಕಾಯಿ ಜಲ್ಲಿ ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಬಳವಲಕಾಯಿ ಅಂತಾರೆ ಮತ್ತು ಬೆಳವಲ್ ಹಣ್ಣು ಅಂತಾರೆ, ಬೆಲ್ಲದ ಹಣ್ಣು ಅಂತ ಕೂಡ ಇದನ್ನು ಕರಿತಾ ಹೋಗ್ತಾರೆ ನೋಡ್ರಿ. ನಾನು ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊತಾ ಹೋಗ್ರಿ. ಇದಕ್ಕೆ ಸ್ವಲ್ಪ ಬೆಲ್ಲ ಬೇಕು, ಮತ್ತು ಏನಂತಂದ್ರೆ ಸ್ವಲ್ಪ ಏಲಕ್ಕಿ ಪುಡಿ, ಮತ್ತು ಇನ್ನೇನು ಬೇಡ. ಏನಪ್ಪ ಈ ಹಣ್ಣಿನ ಬಗ್ಗೆ ಹೇಳಬೇಕಂತಂದ್ರೆ ಇದಕ್ಕೆ ಏನಂತ ಕರೀತಾರೆ ಅಂದರೆ ಬಳವಲ ಹಣ್ಣು ಮತ್ತು ಬೆಲ್ಲದ ಹಣ್ಣು ಅಂತ ಕೂಡ ಕರೀತಾರೆ. ಎಲ್ಲರಿಗೂ ಗೊತ್ತೇ ಇರುತ್ತದೆ. ಈ ಹಣ್ಣು ತಿನ್ನಲು ಸ್ವಲ್ಪ ಹುಳಿಯಾಗಿರ್ತದೆ, ಮತ್ತು ಇದಕ್ಕೆ ಏನಂತಂದ್ರೆ ಸ್ವಲ್ಪ ಒಗರಾಗಿರ್ತೈತಿ. ಅದಕ್ಕೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸಹ ಸೇರಿಸಿ ನಾವು ತಿಂತಾ ಹೋಗ್ಬೋದು. ಈ ಹಣ್ಣನ್ನು ನಾವು ಯಾವ ರೀತಿ ಯೂಸ್ ಮಾಡಿದರೆ ಏನಾಗ್ತದೆ ಅಂತ ನಾನು ಸ್ವಲ್ಪ ನೋಡ್ಕೊತಾ ಹೋಗೋಣ. ಈ ಹಣ್ಣಿನ ಮೂಲ ನಮ್ಮ ದೇಶದ್ದೇ ಆಗಿರ್ತದೆ. ಉತ್ತರ ಮತ್ತು ದಕ್ಷಿಣ ಭಾರತದಲ್ಲೂ ಕೂಡ ಇದು ಏನಾಗ್ತದೆ ಅಂದ್ರೆ ಲಭ್ಯವಾಗಿದೆ. ಇದು ಈಗ ಇತ್ತೀಚಿನ ದಿನಗಳಲ್ಲಿ ಇದು ವಿರಳವಾಗಿ ಸಿಗ್ತಾ ಹೋಗ್ತದೆ. ಮೊದಲಿಗೆ ಸ್ವಲ್ಪ ಜಾಸ್ತಿ ಸಿಗ್ತಾಯಿದೆ ಅಂದರೆ ಇದನ್ನೀಗ ಯೂಸ್ ಮಾಡೋರು ಸಹ ಕಡಿಮೆ ಆಗಿರೋದ್ರಿಂದ ಈ ಹಣ್ಣು ಬಹಳ ವಿರಳವಾಗಿ ಸಿಗ್ತಾ ಹೋಗ್ತಿದೆ. ಇದನ್ನು ಏನು ಹೇಳೋದು ಈ ಹಣ್ಣಿನ ಬಗ್ಗೆ ಅಂತಂದರೆ, ಯಾರಿಗಾದರೂ ಇದರ ಹಣ್ಣಿನ ಉಪಯೋಗ ಏನಂತಂದರೆ, ಯಾರಿಗಾದರೂ ಜೀರ್ಣಕ್ರಿಯೆ ಸರಿಯಾಗಿ ಆಗಿರುವುದಿಲ್ಲ ಅಂಥವರಿಗೆ ಈ ಹಣ್ಣು ಏನಾಗ್ತದೆ ಅಂದರೆ ರಾಮಬಾಣವಾಗಿ ಕೆಲಸವನ್ನು ಮಾಡ್ತದೆ. ಅದೇ ರೀತಿಯಾಗಿ ಈ ಹಣ್ಣನ್ನು ಸೇವನೆ ಮಾಡ್ತಾ ಬಂದರೆ ಅತಿಸಾರ, ಮಲಬದ್ಧತೆ ನಿವಾರಣೆ ಆಗುತ್ತದೆ. ಇದರಿಂದ ಏನಾಗ್ತದೆ ಅಂದರೆ ಇದರಲ್ಲಿ ಇರುವ ವಿಟಮಿನ್ ಸಿ ಕೂಡ ಏನಾಗ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗ್ತದೆ. ಈ ಹಣ್ಣನ್ನು ಯಾವ ರೀತಿ ಮಾಡೋದು, ಇದನ್ನು ಹಲವಾರು ರೀತಿಯಲ್ಲಿ ಕೂಡ ಇದನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಗ್ಯಾಸ್ಟ್ರಿಕ್ ಆಗಿದ್ರೂ ಕೂಡ ಈ ಹಣ್ಣನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಈ ಹಣ್ಣಿನ ಗಿಡ ನಮ್ಮ ಹಿತ್ತಲಲ್ಲೇ ಇರೋದ್ರಿಂದ ಇದು ಸಾಕಷ್ಟು ಲಭ್ಯವಾಗಿರ್ತೈತಿ. ಅದಕ್ಕೋಸ್ಕರ ನಾನು ಈ ಹಣ್ಣಿನ ಜೆಲ್ಲಿಯನ್ನು ಮಾಡೋದು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಹಣ್ಣು ಈಗ ಇನ್ನೂ ನಾನು ಹೆಚ್ಚಿದಾಗ ಇನ್ನೊಂದು ಸ್ವಲ್ಪ ಕಾಯಿ ಮಟ್ಟಿಗಿದೆ. ಇದು ಹಣ್ಣಾದರೆ ಇನ್ನೂ ಭಾಳ ಟೇಸ್ಟಾಗಿರ್ತೈತಿ ನೋಡಿರಿ. ಈ ಜೆಲ್ಲಿ ಮಾಡೋದಕ್ಕೆ ಏನು ಬೇಕಂತಂದ್ರೆ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮಗೆ ಆ ಒಂದು ಹಣ್ಣಿಗೆ ಎಷ್ಟು ಬೇಕು ನೋಡೋ ಅಷ್ಟನ್ನು ಬೆಲ್ಲವನ್ನು ಸೇರಿಸ್ತಾ ಹೋಗು. ಬೆಲ್ಲವನ್ನು ಏನು ಮಾಡಬೇಕು, ಹದವಾಗಿ ಸಣ್ಣಗೆ ಪುಡಿ ಮಾಡಿಕೊಂಡು ಆ ಹಣ್ಣಿಗೆ ನಾವು ಸೇರಿಸ್ತಾ ಹೋಗ್ಬೋದು. ಈ ಹಣ್ಣಿನ ಮತ್ತು ಆ ಬೆಲ್ಲವನ್ನು ಏನು ಮಾಡಬೇಕು, ಸರಿಯಾಗಿ ಮಿಶ್ರಣವನ್ನು ಮಾಡ್ತಾ ಹೋಗಬೇಕು. ಈ ಹಣ್ಣಿನ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ಹೆಸರುಗಳು ಸಹ ಇದೆ. ಈ ಹಣ್ಣನ್ನು ಭೂಲೋಕದ ಅಮೃತ ಕೂಡ ಅಂತ ಹೇಳ್ತಾರೆ. ಈ ಹಣ್ಣು ಬಹಳ ಉಪಯುಕ್ತವಾಗಿದೆ ನೋಡಿರಿ. ಎಲ್ಲಾದರೂ ಸಿಕ್ಕರೆ ಈ ಹಣ್ಣನ್ನು ತಿನ್ನಿರಿ. ಮಾರ್ಕೆಟಲ್ಲೇ ಸಿಗ್ತೈತಿ, ಆರಾಮಾಗಿ ಸಿಗ್ತೈತಿ ಈ ಹಣ್ಣನ್ನು. ನೋಡಿರಿ ನಾನು ಬೆಲ್ಲವನ್ನು ಹಾಕಿ ಮತ್ತು ಇನ್ನು ಆ ಹಣ್ಣನ್ನು ಎಲ್ಲವನ್ನು ಮಾಡಿ ಇಟ್ಟಿದ್ದೀನಿ. ಇಷ್ಟೆಲ್ಲ ಸಣ್ಣ ಆದಮೇಲೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಇದಕ್ಕೆ ಬೇಕಾಗಿರೋ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ನಾನು ಈ ಒಂದು ಜೆಲ್ಲಿಗೆ ಸೇರಿಸ್ತಾ ಹೋಗ್ತೀನಿ. ಆ ಏಲಕ್ಕಿಯನ್ನು ಸಣ್ಣಗೆ 2 ಏಲಕ್ಕಿಯನ್ನು ತೊಗೊಂಡು ನಾನು ಏನು ಮಾಡ್ತೀನಿ, ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸಿ ಅದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ. ಏಲಕ್ಕಿ ಪುಡಿ ಮತ್ತು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ ಪುಡಿಯನ್ನು ಮಾಡ್ಕೊಂಡು ಇದ್ದೀನಿ ನಾನು. ಅದನ್ನು ಈ ಹಣ್ಣಿಗೆ ಹಾಕಿ ಸ್ವಲ್ಪ ತಿರುಗಿಡಿಸಿ ಏನು ಮಾಡ್ಬೇಕಂತಂದ್ರೆ ಎಲ್ಲ ಕಡೆ ಅದು ಹರಡುವ ಹಾಗೆ ಮಾಡ್ಕೋಬೇಕು ನೋಡಿರಿ. ಈ ಹಣ್ಣಿಗೆ ಬಹಳಷ್ಟು ಬೆಲೆ ಇದೆ ಮತ್ತು ಬಹಳಷ್ಟು ಮಹತ್ವ ಕೂಡ ಇದೆ. ಎಲ್ಲರೂ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಹಣ್ಣನ್ನು ಮತ್ತು ಏನು ಮಾಡ್ಬೇಕಂತಂದ್ರೆ ನಾವು ಇದನ್ನಷ್ಟು ಮಾಡಿ ಅದು ಸ್ವಲ್ಪ ಬೆಲ್ಲ ಕರಗಬೇಕಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಒಂದು ಅರ್ಧ ಗಂಟೆ 2 ತಾಸು 1 ಡೇ ಬಿಟ್ರಂತೂ ಇನ್ನೂ ಚೆನ್ನಾಗಿ ಆಗ್ತದೆ. ಹಾಗೆ ಮಾಡೋದಕ್ಕೋಸ್ಕರ ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಮಾತ್ರ ನಾನು ಮುಚ್ಚಿಟ್ಟಿದ್ದು. ಏನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಹುಡುಗರಿಗೆ ಕೊಡ್ತಾಯಿದ್ದೇನೆ, ನೋಡೋಣ ಹೇಗಾಗಿದೆ ಅಂತಂದು. ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಮಾಡ್ಕೊತೀನಿ. ನಮಸ್ಕಾರ.